ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲ್ಲಿ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ಈ ಸಿಂಹ ರಾಶಿಯವರ ಬಗ್ಗೆ ನಾವು ನೋಡೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಈ ಸಿಂಹ ರಾಶಿಯ ಮಹಾಪರಿವರ್ತನೆಯ ಆರಂಭ ಮತ್ತು ಕಾಲಚಕ್ರದ ರಹಸ್ಯ. ನಿಮ್ಮ ರಾಶಿ ಸಿಂಹ ರಾಶಿಯಾಗಿದ್ದರೆ ಈ ಕ್ಷಣದಲ್ಲಿ ನೀವು ಈ ಸಂದೇಶವನ್ನು ಆಲಿಸುತ್ತಿರುವುದು ಕೇವಲ ಒಂದು ಕಾಕತಾಳೀಯವಲ್ಲ, ಬ್ರಹ್ಮಾಂಡದ ಮಹಾಶಕ್ತಿ ಅಂತಲೇ ಅನ್ಬಹುದು. ಹಾಗೂ ಈ ಭಗವಾನ್ ಮಹಾದೇವನ ಪರಮ ಕೃಪೆಯು ನಿಮ್ಮ ಮೇಲೆ ಇರುವುದರಿಂದಲೇ ಕಾಲವು ನಿಮ್ಮನ್ನು ಈ ಮಹತ್ವದ ತಿರುಪಿಗೆ ಕರೆತಂದಿದೆ. ಮುಂಬರುವ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಈ ಬದಲಾವಣೆಗಳು ಸಾಮಾನ್ಯವಾದವುಗಳು ಅಲ್ಲವೇ ಅಲ್ಲ. ಇವು ನೀವು ಬಹುಕಾಲದಿಂದ ಕಾಯುತ್ತಿದ್ದ, ಪ್ರಾರ್ಥಿಸುತ್ತಿದ್ದ ಹಾಗೂ ಶ್ರಮಿಸುತ್ತಿದ್ದ ಸಫಲತೆಯ ಸಂಕೇತಗಳು ಆಗಿವೆ. ನಿಮ್ಮ ಶತ್ರುಗಳು ನಿಮ್ಮ ಈ ಒಂದು ಯಶಸ್ಸನ್ನು ಕಂಡು ಒಳಗೊಳಗೆ ಉರಿಯುವ ಈ ದ್ವೇಷಿಗಳು ತಮ್ಮದೇ ತಪ್ಪುಗಳ ಮತ್ತು ಕುತಂತ್ರಗಳ ಬಲೆಯಲ್ಲಿ ಸಿಲುಕಿ ನೆರಳುವ ಕಾಲ ಈಗ ಆಸನ್ನವಾಗಿವೆ. ನೀವು ಅವರ ಮೇಲೆ ಯಾವುದೇ ರೀತಿಯ ಸೇಡು ತೀರಿಸಿಕೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ನಿಯತಿಯ ಕಣ್ಣುಗಳು ಎಲ್ಲವನ್ನ ವೀಕ್ಷಿಸುತ್ತವೆ. ಸಿಂಹರಾಶಿಯ ಜಾತಕದಲ್ಲಿ ರಾಜಯೋಗದ ಬಾಗಿಲುಗಳು ತೆರೆಯಲ್ಪಡುವಾಗ ಮೊದಲ ಲಕ್ಷಣವಾಗಿ ನಿಮ್ಮ ವಿರೋಧಿಗಳಲ್ಲಿ ಅಶಾಂತಿ ಮತ್ತು ಭಯದ ತರಂಗಗಳು ಏಳತೊಡಗುತ್ತೆ. ಸಿಂಹರಾಶಿಯ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಜನ್ಮ ಜಾತಕವಾದ ಈ ಒಂದು ನಾಯಕತ್ವದ ಗುಣ, ಅಚಲವಾದ ಆತ್ಮವಿಶ್ವಾಸ ಮತ್ತು ಸಿಂಹರಾಶಿಯ ಸಹಜ ಧೈರ್ಯ ಹುದುಗಿರುತ್ತೆ. ನೀವು ಯಾವುದೇ ಕಷ್ಟ ಅಥವಾ ಸವಾಲು ಎದುರಾದರೂ ಬೆನ್ನು ತೋರಿಸಿ ಓಡುವವರು ಅಲ್ಲವೇ ಅಲ್ಲ, ಬದಲಿಗೆ ಸಮಸ್ಯೆಯ ಕಣ್ಣುಗಳಲ್ಲಿ ಕಣ್ಣಿಟ್ಟು ಧೈರ್ಯವಾಗಿ ನಿಲ್ಲುವವರು. ಆದರೆ ನಿಮ್ಮ ಈ ಒಂದು ಪ್ರಕಾಶಮಾನವಾದ ಬೆಳಕು ಹಾಗೂ ಯಶಸ್ಸಿನತ್ತ ನೀವು ಇಡುವ ಪ್ರತಿ ಹೆಜ್ಜೆಯು ಕೆಲವರ ಕಣ್ಣುಗಳನ್ನು ಕುಕ್ಕುತ್ತೆ. ನಿಮ್ಮ ಒಂದು ಸರಳತೆ, ಪ್ರಾಮಾಣಿಕತೆ ಹಾಗೂ ಬೆಳೆಯುವ ಸಾಮರ್ಥ್ಯವನ್ನು ಸಹಿಸದ ಕೆಲವರು ನಿಮ್ಮ ಸುತ್ತಲೂ ಆತ್ಮೀಯರಂತೆ ನಟಿಸುತ್ತಾ ನಿಮ್ಮ ಬೆನ್ನ ಹಿಂದೆ ಕುತಂತ್ರ ನಡೆಸುತ್ತಾರೆ. ನೀವು ಹಗಲಿರುಳು ಪಟ್ಟ ಶ್ರಮದ ಫಲವನ್ನು ಮತ್ತೊಬ್ಬರು ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಿರಬಹುದು. ನೀವು ಶಾಂತಿಯಿಂದ ಇದ್ದಾಗ ನಿಮ್ಮ ಮೌನವನ್ನು ಅವರು ದೌರ್ಬಲ್ಯವೆಂದು ಭಾವಿಸಿರಬಹುದು. ಆದರೆ ನೆನಪಿಡಿ, ಸಿಂಹವು ಮಲಗಿದ್ದರೂ ಅದು ಸಿಂಹವೇ. ಕಾಲದ ಚಕ್ರ ತಿರುಗಿದಾಗ, ಸತ್ಯದ ಬೆಳಕು ಮೂಡಿದಾಗ ಪ್ರತಿಯೊಬ್ಬ ದುಷ್ಟ ಮನಸ್ಸಿನ ಮುಖವಾಡವು ಕಳಚಿ ಬೀಳುತ್ತೆ. ಮುಂಬರುವ 48 ಗಂಟೆಗಳ ಕಾಲದ ಒಂದು ಪವಿತ್ರ ಸಂಕೇತಗಳು. ಬರುವ 2 ದಿನಗಳಲ್ಲಿ ನಿಮಗೆ 2 ಅತಿ ದೊಡ್ಡ ಶುಭ ವಾರ್ತೆಗಳು ದೊರೆಯುತ್ತೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಸ್ಥಗಿತಗೊಂಡಿದ್ದ ಕಾರ್ಯಗಳ ಒಂದು ಸಿದ್ಧಿ, ಹಲವು ದಿನಗಳಿಂದ ಬಹುಶಃ ಹಲವು ವರ್ಷಗಳಿಂದ ತಡೆಹಿಡಿಯಲ್ಪಟ್ಟಿದ್ದ ಆಸ್ತಿಯಾಗಿರ್ಬೋದು, ಹಣಕಾಸು ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಈ ಒಂದು ಪ್ರಮುಖ ಕೆಲಸವೊಂದು ಇದ್ದಕ್ಕಿದ್ದಂತೆ ಸುಸೂತ್ರವಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಸಮಾಜದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿರೀಕ್ಷಿಸದ ಹಂತದ ಗೌರವ ಮತ್ತು ಆರ್ಥಿಕ ಬಲ ನಿಮ್ಮದಾಗುತ್ತೆ. ಈ ಬದಲಾವಣೆಯು ನಿಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಉನ್ನತ ಹಂತಕ್ಕೆ ಕೊಂಡೊಯ್ಯುತ್ತೆ. ಆದರೆ ಈ ಪವಿತ್ರ ಸಮಯದಲ್ಲಿ ನೀವು ವಹಿಸಬೇಕಾದ ಜಾಗರೂಕತೆಗಳು ಏನು? ನಿಮ್ಮ ಕೋಪ ಮತ್ತು ಆತುರದ ನಿರ್ಧಾರಗಳು ಹೇಗೆ ನಿಮ್ಮ ಆಸ್ತಿಯಾಗಬಲ್ಲವು ಅಥವಾ ಹಾನಿ ಉಂಟು ಮಾಡಬಲ್ಲವು ಎಂಬುದನ್ನು ಈ ಒಂದು ನಾವು ಮುಂದೆ ಆಳವಾಗಿ ಇವಾಗ ವಿಶ್ಲೇಷಿಸುತ್ತಾ ಹೋಗೋಣ. ಈ ಧೈರ್ಯ, ಮೌನ ಮತ್ತು ಈ ನ್ಯಾಯ, ಆಂತರಿಕದ ಒಂದು ಕಥನಗಳು. ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಚಲನ ಮತ್ತು ಪವಾಡಗಳು ಸಂಭವಿಸುವುದು ಪ್ರಪಂಚವು ಹೊರಗಿನಿಂದ ಅತ್ಯಂತ ಶಾಂತವಾಗಿ ಕಾಣುವಾಗ. ಇಂದು ನಾವು ಆಳವಾಗಿ ವಿಶ್ಲೇಷಿಸುತ್ತಿರುವ ಈ ಒಂದು ಸತ್ಯಗಳು ಯಾರೋ ಅಪರಿಚಿತರ ಕಥೆಯಲ್ಲ, ಇದು ನಿಮ್ಮದೇ ಜೀವನದ ಒಂದು ಪುಟಗಳು. ನೀವು ಇದುವರೆಗೆ ಯಾರೊಂದಿಗೂ ಹಂಚಿಕೊಳ್ಳದ, ನಿಮಗಷ್ಟೇ ತಿಳಿದಿರುವ ನೋವು ಮತ್ತು ಸಹನೆಯ ಒಂದು ಕತೆ. ನಿಮ್ಮ ಗತಕಾಲದ ಕೆಲ ದಿನಗಳನ್ನು ಒಮ್ಮೆ ನೀವು ನೆನಪಿಸಿಕೊಳ್ಳಿ. ನಿಮ್ಮ ಮುಖದ ಮುಂದೆ ಸಿಹಿಯಾಗಿ ಮಾತನಾಡುವ, ನಗುವ ಕಪಟಿಗಳ ಕಣ್ಣುಗಳಲ್ಲಿ ಎಂದಾದರೂ ನಿಜವಾದ ಪ್ರೀತಿ ಅಥವಾ ಆತ್ಮೀಯತೆ ಕಂಡಿತ್ತೆ? ಖಂಡಿತ ಇಲ್ಲ.
ನಿಮ್ಮ ಕಠಿಣ ಶ್ರಮದ ಮೇಲೆ ಅನುಮಾನದ ಬೆರಳುಗಳನ್ನು ಎತ್ತಲಾಗಿತ್ತು. ನಿಮ್ಮ ಶಾಂತತೆಯನ್ನ ಮತ್ತು ಮೌನವನ್ನ ಅವರು ಅಹಂಕಾರ ಅಥವಾ ಹೇಡಿತನ ಎಂದು ತಪ್ಪಾಗಿ ಭಾವಿಸಿದ್ರು. ನೀವು ಪ್ರತಿಯೊಂದು ಅಪಪ್ರಚಾರಕ್ಕೂ ಪ್ರತ್ಯುತ್ತರ ನೀಡಲು ಬಯಸಿದ್ರಿ, ಆದರೆ ಸಮಯವೇ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಎಂದು ನಿಮ್ಮ ಒಂದು ಅಂತರಾತ್ಮ ಹೇಳಿದ್ರಿಂದ ನೀವು ತಳೆದಿದ್ರಿ. ಅಂದರೆ ತ್ಯಾಗ ಮತ್ತು ಈ ನಂಬಿಕೆ ದ್ರೋಹದ ಒಂದು ರಹಸ್ಯ. ಜೀವನದಲ್ಲಿ ಎಂದಿಗೂ ಇತರರಿಗೆ ಕೆಟ್ಟದ್ದನ್ನು ಬಯಸದ ಪ್ರತಿಯೊಬ್ಬರ ಕಷ್ಟಕ್ಕೂ ತಕ್ಷಣ ಸ್ಪಂದಿಸುವ ಒಬ್ಬ ಧರ್ಮನಿಷ್ಠ ವ್ಯಕ್ತಿ ಇದ್ದ. ಆತ ತನ್ನ ಸಾಮರ್ಥ್ಯಕ್ಕಿಂತ ಮೀರಿದ ಸಹಾಯ ಬೇರೆಯವರಿಗೆ ಮಾಡಿದ. ಆದರೆ ಆತನಿಗೆ ಪ್ರತಿಯಾಗಿ ಸಿಕ್ಕಿದ್ದೇನು? ನಿಂದನೆಗಳು, ಅಪವಾದಗಳು, ಮೋಸ ಮತ್ತು ಆತನ ಆತ್ಮವಿಶ್ವಾಸವನ್ನೇ ಅಲುಗಾಡಿಸುವಂತಹ ಒಂದು ಕಟು ಮಾತುಗಳು. ದಿನ ಕಳೆದಂತೆ ಆ ವ್ಯಕ್ತಿಯ ಜನರ ಮೇಲಿನ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ತೊರೆದನು. ಜಗತ್ತಿನಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲವೇನೋ ಎಂಬ ನಿರಾಶೆ ಆತನನ್ನು ಆವರಿಸಿತು. ಆದರೆ ಆತನ ವಿನಾಶವನ್ನು ಕಣ್ಣಿಟ್ಟು ಕಾಯುತ್ತಿದ್ದ ಆದಷ್ಟು ವಿರೋಧಿಗಳು ತಮ್ಮದೇ ಒಂದು ದುಷ್ಟ ಯೋಜನೆಗಳ ಜಾಲದಲ್ಲಿ ತಾವೇ ಸಿಲುಕಿಕೊಳ್ತಾರೆ ಎಂಬ ಸತ್ಯ ಅವರಿಗೆ ತಿಳಿಲೇ ಇಲ್ಲ. ನೀವು ಕೂಡ ಉದಾತ್ತ ಮನಸ್ಸಿನಿಂದ ಈ ಬದುಕಿಯು ಯಾವುದೇ ತಪ್ಪಿಲ್ಲದೆ ಅನ್ಯಾಯಕ್ಕೆ ಒಳಗಾಗಿದ್ರೆ ಈ ಸತ್ಯವನ್ನು ನೆನಪಿನಲ್ಲಿ ಇಡಿ. ಸಮಯಕ್ಕಿಂತ ದೊಡ್ಡ ನ್ಯಾಯಾಧೀಶ ಈ ಪ್ರಪಂಚದಲ್ಲಿ ಬೇರೊಬ್ಬರಿಲ್ಲ. ಮುಖವಾಡಗಳು ಕಳಚಿ ಬೀಳುವ ಪವಿತ್ರ ಕ್ಷಣಗಳು ಮತ್ತು ಉದಾಹರಣೆಯೊಂದನ್ನು ಗಮನಿಸಿ. ಒಬ್ಬ ಸಾಧ್ವಿ ಮಹಿಳೆ ಯಾರ ಕೆಡಕನ್ನು ಕನಸಿನಲ್ಲೂ ಬಯಸದವಳು. ಆದರೆ ಆಕೆಯ ವಿರುದ್ಧ ಸಮಾಜದಲ್ಲಿ ನಕಲಿ ವದಂತಿಗಳು ಹರಡಲಾಗಿತ್ತು. ಆಕೆಯ ಅತ್ಯಂತ ಆಪ್ತರೆ ಆಕೆಯಿಂದ ದೂರವಾದರು. ಆಕೆಗೆ ಸತ್ಯವನ್ನು ಚೀರಾಡಿ ಹೇಳಬೇಕೆನಿಸಿತು, ಆದರೆ ಆಕೆ ಮೌನವನ್ನು ಆಯ್ದುಕೊಂಡಳು. ಕಾಲ ಉರುಳಿತು. ಆಕೆಯನ್ನು ಏಕಾಂಗಿಯನ್ನಾಗಿ ಮಾಡಿ ಹೋದ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿನ ಆಕೆಯ ಮುಂದೆ ತಲೆಬಾಗಿ ನಿಲ್ಲಬೇಕಾಯಿತು. ಇಲ್ಲಿ ಆ ಮಹಿಳೆ ಯಾವುದೇ ಒಂದು ಸೇಡು ತೀರಿಸಿಕೊಳ್ಳಲಿಲ್ಲ. ಕೇವಲ ಕಾಲವು ಪ್ರತಿಯೊಬ್ಬರ ನೈಜ ಮುಖವನ್ನು ಕಳಚಿ ಹಾಕಿತು. ನೀವು ಅನುಭವಿಸಿದ ಪ್ರತಿಯೊಂದು ಕಣ್ಣೀರೇ ಆಗಿರಬಹುದು ಅಥವಾ ನೋವು ನಿಮ್ಮನ್ನು ನಾಶ ಮಾಡಲು ಬಂದವುಗಳಲ್ಲೂ ಅಲ್ಲವೇ ಅಲ್ಲ. ಬದಲಿಗೆ ನಿಮ್ಮ ಒಳಗಿರುವ ನಿಜವಾದ ಬಲವನ್ನು, ಆಂತರಿಕ ಸಿಂಹವನ್ನು ಜಾಗೃತಗೊಳಿಸಲು ಬಂದ ಪರೀಕ್ಷೆಗಳು ಆಗಿದ್ವು. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಕಹಿಯಾದ ನೆನಪುಗಳಿದ್ರೆ, ಹಳೆಯ ವಿಶ್ವಾಸಘಾತದ ಗಾಯಗಳು ಇದ್ರೆ ಅವುಗಳನ್ನು ತಕ್ಷಣವೇ ಕಳೆದುಕೊಳ್ಳಿ. ಕೈಯಲ್ಲಿ ಹಳೆಯ ಕಲ್ಲುಗಳನ್ನು ಹಿಡಿದುಕೊಂಡಿದ್ರೆ ಬ್ರಹ್ಮಾಂಡವು ನೀಡುವ ಹೊಸ ರತ್ನಗಳನ್ನು ಸ್ವೀಕರಿಸಲು ಜಾಗ ಇರೋದೇ ಇಲ್ಲ. ನಿಮ್ಮ ನಂಬಿಕೆಯನ್ನು ಪುನರುಜ್ಜೀವನಗೊಳಿಸಲು ಮತ್ತು ನಿಮ್ಮ ಜಾತಕದ ಈ ಹೊಸ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಲು ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಪವಿತ್ರ ಶಬ್ದವನ್ನು ಜಪಿಸಿ. ಈ ವಿಶ್ವಾಸ ಬರುವ ಮುಂದಿನ ಭಾಗದಲ್ಲಿ, ಅಂದರೆ ಸಿಂಹರಾಶಿಯವರ ಬದುಕಿನಲ್ಲಿ ಮೂರನೇ ಅತಿ ದೊಡ್ಡ ರಹಸ್ಯ ಮತ್ತು ಬ್ರಹ್ಮಾಂಡ ನೀಡುವ ಈ ಒಂದು ಮಹಾ ಸಂಕೇತದ ಬಗ್ಗೆ ನಾವು ಇವಾಗ ತಿಳಿಯೋಣ. ಸಿಂಹರಾಶಿಯವರಿಗೆ ಬ್ರಹ್ಮಾಂಡದ ಆಶೀರ್ವಾದ ಮತ್ತು ಸಂಕಲ್ಪ. ಈ ಒಂದು ಬ್ರಹ್ಮಾಂಡದ ನಿಯಮವು ಅತ್ಯಂತ ವಿಶಿಷ್ಟವಾದದ್ದು. ಪ್ರತಿಯೊಬ್ಬ ಈ ವ್ಯಕ್ತಿ ತನ್ನ ನಿರಂತರ ಪ್ರಯತ್ನ ಮತ್ತು ಸತ್ಕರ್ಮಗಳನ್ನು ಮುಂದುವರೆಸಿದಾಗ ಆರಂಭದಲ್ಲಿ ಜಗತ್ತು ಆತನನ್ನು ನಿರ್ಲಕ್ಷಿಸಬಹುದು ಅಥವಾ ಹೀಯಾಳಿಸಬಹುದು. ಆದರೆ ಸಮಯ ಪಕ್ವವಾದಾಗ ಅದೇ ಸಮಾಜವು ಆತನ ಸಫಲತೆಯನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಸೋಲು ಗೆಲುವುಗಳ ನಡುವೆ ಹೋರಾಡುತ್ತಿರುವ ಒಬ್ಬ ಯುವಕನ ಕಥೆಯನ್ನು ಗಮನಿಸಿ. ಆತ ತಾನು ಕೈಗೊಂಡ ಪ್ರತಿಯೊಂದು ಸತ್ಕಾರ್ಯದಲ್ಲೂ ಒಂದು ವಿಫಲತೆಯನ್ನು ಹಾಗೂ ಅನುಮಾನವನ್ನು ಎದುರಿಸಿದ. ಆತನ ಜತೆಗಾರರು ಹಾಗೂ ಆಪ್ತರೇ ಆತನ ಶ್ರಮದ ಕೀರ್ತಿಯನ್ನು ತಮಗಾಗಿಸಿಕೊಂಡು ಆತನನ್ನು ಈ ಮೂಲೆ ಗುಂಪು ಮಾಡಿದ್ರು. ದಿನವೂ ಆ ಒಂದು ಯುವಕ ನನ್ನ ತಪ್ಪೇನು ಎಂದು ಪ್ರಶ್ನಿಸಿಕೊಳ್ತಿದ್ದ. ಆದರೆ ಒಂದು ಸುದಿನ ಆತ ಯಾರೊಂದಿಗೂ ಈ ವಾದ ಮಾಡದಿರಲು ಮತ್ತು ಯಾರನ್ನು ತಪ್ಪಿತಸ್ಥರೆಂದು ಸಾಬೀತುಪಡಿಸಲು ತನ್ನ ಶಕ್ತಿಯನ್ನು ವ್ಯರ್ಥ ಮಾಡದಿರಲು ನಿರ್ಧರಿಸಿದ. ಅಹಂಕಾರದ ಪತನ ಮತ್ತು ಧೈರ್ಯದ ಒಂದು ವಿಜಯ. ಆ ಯುವಕ ತನ್ನ ಗಮನವನ್ನೆಲ್ಲ ಕೇವಲ ತನ್ನ ಗುರಿಯತ್ತ ನೆಟ್ಟನು. ಜನ ಆರಂಭದಲ್ಲಿ ಆತನನ್ನು ನೋಡಿ ನಕ್ಕರು. ಆತ ಸೋಲನ್ನೊಪ್ಪಿಕೊಂಡಿದ್ದಾನೆ ಎಂದು ಬೀಗಿದರು. ಆದರೆ ಕಾಲಕ್ರಮೇಣ ಆತನನ್ನು ಕೆಳಗೆ ಬೀಳಿಸಲು
ಸಂಚು ರೂಪಿಸಿದವರೇ ತಮ್ಮದೇ ತಪ್ಪುಗಳ ಜಾಲದಲ್ಲಿ ಸಿಲುಕಿಕೊಂಡರು. ವಿರೋಧಿಗಳ ಸುಳ್ಳುಗಳು ಮತ್ತು ಕುತಂತ್ರಗಳು ಒಂದೊಂದಾಗಿ ಸಮಾಜದ ಮುಂದೆ ಬಹಿರಂಗವಾದವು. ಈ ಯುವಕ ಯಾವುದೇ ಒಂದು ಪ್ರತ್ಯುತ್ತರ ನೀಡದೆ ಮೌನವಾಗಿದ್ರು. ಸಮಯವೇ ಅವರಿಗೆ ತಕ್ಕ ಶಾಸ್ತಿ ಮಾಡಿತು. ಯುವಕನ ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರಯತ್ನಗಳು ಆತನನ್ನು ಎತ್ತರದ ಹಂತಕ್ಕೆ ಕರೆದೊಯ್ದವು. ನಿಮ್ಮ ಜೀವನದಲ್ಲೂ ಸಹ ಇಂತಹ ವ್ಯಕ್ತಿಗಳು ಇರಬಹುದು. ಅವರು ನಿಮ್ಮ ಪ್ರಗತಿಯನ್ನು ಸಹಿಸದೆ ಮುಖದ ಮೇಲೆ ಆತ್ಮೀಯರಂತೆ ನಟನೆಯನ್ನ ಮಾಡುತ್ತಿರಬಹುದು. ಅವರ ವಿರುದ್ಧ ಹೋರಾಡಲು ಆತುರ ಪಡಬೇಡಿ. ನಿಮ್ಮ ಅಪ್ರತಿಮ ಪ್ರಗತಿ ಮತ್ತು ಯಶಸ್ಸೇ ಅವರಿಗೆ ಕೊಡುವ ಅತ್ಯಂತ ದೊಡ್ಡ ಉತ್ತರ. ಈ ಬ್ರಹ್ಮಾಂಡ ನೀಡುವ ಅಂತಿಮ ಪವಿತ್ರ ಕೊಡುಗೆಗಳು. ನಿಮ್ಮ ಜೀವನದ ಹಳೆಯ ಅಧ್ಯಾಯವು ಈಗ ಮುಕ್ತಾಯಗೊಳ್ಳುತ್ತಿದ್ದು, ಬ್ರಹ್ಮಾಂಡವು ನಿಮ್ಮ ಮುಂದೆ 2 ಹೊಸ ದಿವ್ಯ ಬಾಗಿಲುಗಳನ್ನು ತೆರೆಯುತ್ತೆ. ಆತ್ಮವಿಶ್ವಾಸದ ಒಂದು ಪುನರುತ್ಥಾನ ಮೊದಲ ಕೊಡುಗೆ ನಿಮಗೆ. ನಿಮ್ಮಲ್ಲಿ ಕಸಿದು ಹೋಗಿದ್ದ ಧೈರ್ಯ ಅಥವಾ ಈ ಒಂದು ಶಕ್ತಿ ಮತ್ತೆ ಪ್ರಜ್ವಲಿಸುತ್ತೆ. ನಿಂತು ಹೋಗಿದ್ದ ಕೆಲಸಗಳು ತಾನಾಗಿಯೇ ಹಾದಿಗೆ ಬರುತ್ತೆ. ಈ ನವ ಸೃಷ್ಟಿ ಮತ್ತು ನೂತನ ಅವಕಾಶಗಳು, ಈ ಹೊಸ ಸಂಬಂಧಗಳು, ಹೊಸ ಉದ್ಯೋಗ, ವ್ಯಾಪಾರದ ಸುವರ್ಣ ಅವಕಾಶಗಳು ಹಾಗೂ ನಿಮ್ಮ ವ್ಯಕ್ತಿತ್ವಕ್ಕೆ ಜಗತ್ತಿನಲ್ಲಿ ಹೊಸ ಮನ್ನಣೆ ಸಿಗುತ್ತೆ. ನಿಮ್ಮ ಜೀವನದ ನೂತನ ಅಧ್ಯಾಯ ಮತ್ತು ಸಂಕಲ್ಪ. ನಿಮ್ಮ ಜೀವನದಲ್ಲಿ ಈ ಮಹಾ ಪರಿವರ್ತನೆಯು ಪ್ರವೇಶಿಸುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಕ್ಷಮೆಯನ್ನು ನೀಡಿ ಅಂತರಾತ್ಮದಲ್ಲಿ ಬ್ರಹ್ಮಾಂಡದ ಪ್ರಕಾಶವನ್ನು ಆಹ್ವಾನಿಸಿ ನಿಮ್ಮ ಬದುಕಿನಲ್ಲಿ ಈ ಮಹಾ ಬದಲಾವಣೆಯನ್ನು ಸ್ವೀಕರಿಸಲು ಹಾಗೂ ಪ್ರಗತಿಯ ಹಾದಿಯಲ್ಲಿ ನಿರಂತರವಾಗಿ ಮುನ್ನಡೆಯಲು ನಿಮ್ಮ ಮನಸ್ಸಿನಲ್ಲಿ ಒಂದು ಅಚಲವಾದ ಶಬ್ದವನ್ನು ಸ್ಥಾಪಿಸಿ ಸಂಕಲ್ಪ ಶಾಂತಿಯಿಂದ, ಧೈರ್ಯದಿಂದ ಮತ್ತು ಬ್ರಹ್ಮಾಂಡದ ಮೇಲಿನ ಸಂಪೂರ್ಣ ನಂಬಿಕೆಯಿಂದ ಹೆಜ್ಜೆ ಮುಂದಿಡಿ. ನಿಮ್ಮ ಜಾತಕದ ಈ ಶುಭ ಸಮಯವು ನಿಮ್ಮ ಬದುಕಿಗೆ ಅಪಾರ ಶಾಂತಿ ಮತ್ತು ಸಮೃದ್ಧಿಯನ್ನು ನಿಮಗೆ ತಂದುಕೊಡುತ್ತೆ. ಕಾಲಪುರುಷನ ಈ ಚಕ್ರದಲ್ಲಿ ಸಿಂಹರಾಶಿಯವರ ಆಂತರಿಕ ಶಕ್ತಿ ಮತ್ತು ಆತ್ಮಬಲವನ್ನು ನಾವು ಸಂಪೂರ್ಣವಾಗಿ ಜಾಗೃತಗೊಳಿಸುವ ಅಂತಿಮ ಹಾಗೂ ಅತ್ಯಂತ ಶಕ್ತಿಶಾಲಿ ಘಟ್ಟಕ್ಕೆ ನಾವು ಇವಾಗ ಕಾಲಿಡ್ತಿದ್ದೇವೆ. ಈ ತ್ರಿವಿಧ ಸತ್ಯಗಳ ಆಂತರಿಕ ರಹಸ್ಯ ಮತ್ತು ಕಾಲದ ಒಂದು ಉತ್ತರ. ಆರಂಭದಲ್ಲಿ ನಾವು ಈ ಒಂದು 3 ಮುಖ್ಯ ರಹಸ್ಯಗಳನ್ನು ಕುರಿತು ಪ್ರಸ್ತಾಪಿಸಿದ್ವಿ. ಅವು ಕೇವಲ ಭವಿಷ್ಯ ನುಡಿಗಳಲ್ಲ, ಬದಲಿಗೆ ನಿಮ್ಮ ಜೀವನದ ವಿವಿಧ ಹಂತಗಳಲ್ಲಿ ನೀವು ಅನುಭವಿಸಿದ ಒಂದು ನೈಜ ಅನುಭವಗಳ ದಿವ್ಯ ಪ್ರತಿಬಿಂಬಗಳು ಆಗಿದ್ವು. ಮೊದಲನೆಯ ರಹಸ್ಯ, ಯಾರೂ ಅರ್ಥ ಮಾಡಿಕೊಳ್ಳದ ಆಳದ ಒಂದು ನೋವು. ನೀವು ಧರ್ಮ ಮತ್ತು ಪ್ರಾಮಾಣಿಕತೆಯ ಹಾದಿಯಲ್ಲಿ ನಡೆದಾಗಲೂ ಸಮಾಜ ಮತ್ತು ಆಪ್ತರು ನೀಡಿದ ಕಟು ಮಾತುಗಳ ನೋವು. ಆದರೆ ಆ ನೋವೇ ಇಂದು ನಿಮ್ಮನ್ನು ವಜ್ರದಂತೆ ಕಠಿಣಗೊಳಿಸಿದೆ. ಎರಡನೇ ರಹಸ್ಯ ಕಾಕತಾಳೀಯವೆಂದು ಭಾವಿಸಿದ ದಿವ್ಯ ಸಂಕೇತಗಳು. ನಿಮ್ಮ ಬದುಕಿನಲ್ಲಿ ಅಡೆತಡೆಗಳು ಬಂದಾಗಲೆಲ್ಲ ಬ್ರಹ್ಮಾಂಡವು ನಿಮಗೆ ನೀಡಿದ ಈ ಒಂದು ಪರೋಕ್ಷ ಮುನ್ಸೂಚನೆಗಳು. ತಡೆಹಿಡಿಯಲ್ಪಟ್ಟ ಪ್ರತಿಯೊಂದು ಕೆಲಸವೂ ನಿಮ್ಮನ್ನು ದೊಡ್ಡ ಅಪಾಯದಿಂದ ಪಾರು ಮಾಡಲು ಸಂಭವಿಸಿದ ಒಂದು ಘಟನೆಯಾಗಿತ್ತು. ಈ ಮೂರನೆಯ ರಹಸ್ಯ ಶತ್ರುಗಳ ಒಂದು ಸ್ವರೂಪ ಮತ್ತು ನಡವಳಿಕೆಯ ಬದಲಾವಣೆ. ಈ ರಹಸ್ಯವು ಈಗ ಸಂಪೂರ್ಣವಾಗಿ ಅನಾವರಣಗೊಳ್ಳುತ್ತಿದೆ. ನಿಮ್ಮ ಜಾತಕದಲ್ಲಿ ರಾಜಯೋಗದ ರಶ್ಮಿಗಳು ಮೂಡುತ್ತಿದ್ದಂತೆ ನಿಮ್ಮನ್ನು ನಿರ್ಲಕ್ಷಿಸಿದವರ ನಡವಳಿಕೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ಈ ಕೃತಕ ಬಾಂಧವ್ಯಗಳು ಮತ್ತು ಕಾಲದ ಒಂದು ಪರೀಕ್ಷೆ. ನಿಮ್ಮ ಜೀವನದಲ್ಲಿ ಧನಾಗಮನ ಮತ್ತು ಗೌರವ ಪ್ರಾಪ್ತಿಯಾಗುತ್ತಿದ್ದಂತೆ ಹಿಂದೆ ನಿಮ್ಮಿಂದ ದೂರವಾಗಿದ್ದ ಕೆಲವರು ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನಿಸಬಹುದು. ಆದರೆ ನೆನಪಿಡಿ, ಪ್ರತಿಯೊಬ್ಬ ಮರಳಿ ಬರುವ ವ್ಯಕ್ತಿಯು ಒಳ್ಳೆಯ ಉದ್ದೇಶದಿಂದಲೇ ಬರುತ್ತಾನೆ ಎಂದರ್ಥವಲ್ಲ. ನಿಮ್ಮ ಈ ಬದಲಾಗುತ್ತಿರುವ ಸಮಯ ಮತ್ತು ಸಮೃದ್ಧಿಯನ್ನು ಕಂಡು ತಮ್ಮ ಸ್ವಾರ್ಥಕ್ಕಾಗಿ ಕೆಲವರು ಮತ್ತೆ ಸ್ನೇಹದ ಹಸ್ತ ಚಾಚಬಹುದು. ನಿಮ್ಮ ಕಷ್ಟದ ದಿನಗಳಲ್ಲಿ ಯಾರು ನಿಮ್ಮ ಜೊತೆಗೆ ನಿಂತಿದ್ರೋ ಅವರಷ್ಟೇ ನಿಮ್ಮ ನೈಜ ಆಪ್ತರು. ಈ ವ್ಯತ್ಯಾಸವನ್ನು ಗ್ರಹಿಸುವುದೇ ಮುಂಬರುವ 48 ಗಂಟೆಗಳ ನಂತರ ನಿಮ್ಮ ಮುಂದಿರುವ ಅತ್ಯಂತ ದೊಡ್ಡ ವೈಚಾರಿಕ ಪರೀಕ್ಷೆಯಾಗಿದೆ. ಪ್ರತಿಯೊಬ್ಬರಿಗೂ ಕ್ಷಮೆಯನ್ನು ನೀಡಿ, ಆದರೆ ನಿಮ್ಮ ಆತ್ಮ ಗೌರವವನ್ನು ಬಲಿ ಕೊಟ್ಟು ಯಾರನ್ನೂ ಮತ್ತೆ ಹತ್ತಿರ ಸೇರಿಸಬೇಡಿ. ನಿಜವಾದ ವಿಜಯವೆಂದರೆ ಶತ್ರುವನ್ನು ಸೋಲಿಸುವುದು ಅಲ್ಲ, ಬದಲಿಗೆ ನಿಮ್ಮ ಒಳಗಿರುವ ಭಯ, ಸಂಶಯ ಮತ್ತು ನಿರಾಶೆಯನ್ನು ಸಂಪೂರ್ಣವಾಗಿ ಮೆಟ್ಟಿ ನಿಲ್ಲುವುದು. ಕಾಲವು ಯಾರ ಪರವಾಗಿಯೂ ಅಥವಾ ವಿರುದ್ಧವಾಗಿಯೂ ಕೆಲಸ ಮಾಡುವುದಿಲ್ಲ. ಅದು ಕೇವಲ ಪ್ರತಿಯೊಬ್ಬರ ಕರ್ಮ ಮತ್ತು ಶ್ರಮಕ್ಕೆ ತಕ್ಕಂತೆ ನ್ಯಾಯವನ್ನು ಒದಗಿಸುತ್ತೆ.
ನಿಮ್ಮ ಭವಿಷ್ಯದ ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸಲು ಮತ್ತು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ನಿಮ್ಮ ಅಂತರಂಗದಲ್ಲಿ ಈ ಒಂದು ಅಂತಿಮ ಪವಿತ್ರ ಶಬ್ದವನ್ನು ದೃಢವಾಗಿ ಸ್ಥಾಪಿಸಿಕೊಳ್ಳಿ. ಈ ಸಂಕಲ್ಪವು ನಿಮ್ಮನ್ನು ನಿರಂತರ ಪ್ರಗತಿಯತ್ತ ನಡೆಸುತ್ತೆ ಮತ್ತು ನಿಮ್ಮ ಜಾತಕದ ಈ ಒಂದು ಶುಭ ಯೋಗವು ನಿಮ್ಮ ಬದುಕಿಗೆ ಅಷ್ಟೈಶ್ವರ್ಯ, ಶಾಂತಿ ಹಾಗೂ ಪರಮ ನೆಮ್ಮದಿಯನ್ನು ತಂದುಕೊಡುತ್ತೆ. ಜೀವನದಲ್ಲಿ ಅತ್ಯಂತ ದೊಡ್ಡ ಗೆಲುವು ಎಂದರೆ ಹೊರಗಿನ ಶತ್ರುಗಳನ್ನು ಸೋಲಿಸುವುದಲ್ಲ, ಬದಲಿಗೆ ನಿಮ್ಮ ಒಳಗಿರುವ ಭಯ, ಆತಂಕ, ನಿರಾಶೆ ಮತ್ತು ಅನುಮಾನಗಳನ್ನು ಪೂರ್ಣವಾಗಿ ಮೆಟ್ಟಿ ನಿಲ್ಲುವುದು. ವಿರೋಧಿಗಳು ನಿಮ್ಮ ವಿರುದ್ಧ ಎಷ್ಟೇ ಸೃಷ್ಟಿಸಿದರೂ ನಿಮ್ಮ ಸತ್ಕರ್ಮಗಳ ಪ್ರಭಾವವನ್ನು ಮತ್ತು ಜಾತಕದಲ್ಲಿರುವ ದಿವ್ಯ ಗ್ರಹಬಲವನ್ನು ಕುಗ್ಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮಾಂಡದ ನಿಯಮ ಎಂದಿಗೂ ಬದಲಾಗುವುದಿಲ್ಲ. ಯಾರು ಇತರರಿಗೆ ಈ ಒಂದು ಗುಳಿ ತೋಡುತ್ತಾರೋ ಅವರು ತಮ್ಮದೇ ದುರಹಂಕಾರ ಮತ್ತು ತಪ್ಪು ನಿರ್ಧಾರಗಳ ಜಾತಕದಲ್ಲಿ ಮತ್ತು ಜಾಲದಲ್ಲಿ ಸಿಲುಕಿ ಬೀಳ್ತಾರೆ. ನೀವು ಯಾರ ಮೇಲೆಯೂ ಕ್ರೋಧಗೊಳ್ಳುವ ಅಥವಾ ಸೇಡಿನ ಮನೋಭಾವ ಹೊಂದುವ ಅಗತ್ಯವೇ ಇಲ್ಲ. ಶಾಂತಿ ಮತ್ತು ನಿರಂತರ ಶ್ರಮ ಅಂದರೆ ಸಿಂಹದ ನೈಜ ಗುಣ ಲಕ್ಷಣವೆಂದರೆ ಶಾಂತವಾಗಿರುವುದು ಮತ್ತು ಸಮಯ ಬಂದಾಗ ಧೈರ್ಯದಿಂದ ಗುರಿಯತ್ತ ಜಿಗಿಯುವುದು. ನಿಮ್ಮ ಮೌನವೇ ಶತ್ರುಗಳಲ್ಲಿ ಮಹಾ ನಡುಕವನ್ನು ಹುಟ್ಟಿಸುತ್ತೆ. ಬರುವ ದಿನಗಳಲ್ಲಿ ನಿಮ್ಮ ಧನಬಲ, ಗೌರವ ಮತ್ತು ಉದ್ಯೋಗ, ವ್ಯಾಪಾರದಲ್ಲಿ ಬೃಹತ್ ಪ್ರಗತಿ ಕಂಡುಬಂದಾಗ ನೀವು ಒಂದೆರಡು ವಿಷಯಗಳಲ್ಲಿ ಅತ್ಯಂತ ಜಾಗರೂಕರಾಗಿ ಇರಬೇಕು. ಯಶಸ್ಸು ಸಿಕ್ಕ ತಕ್ಷಣ ಅಹಂಕಾರ ಮತ್ತು ಆತುರದ ಕೋಪಕ್ಕೆ ಒಳಗಾಗಬೇಡಿ. ವಿನಯವೇ ನಿಮ್ಮ ನಿಜವಾದ ಆಭರಣ. ನಿಮ್ಮ ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆಗೆ ಇದ್ದವರೆಂಬುದನ್ನು ನೆನಪಿನಲ್ಲಿ ಇಡಿ. ಹೊಸದಾಗಿ ಹತ್ತಿರವಾಗುವ ನಕಲಿ ಆತ್ಮೀಯರ ಮಾತುಗಳನ್ನು ನಂಬಿ ಹಳೆಯ ನಿಷ್ಠಾವಂತ ಸಂಬಂಧಗಳನ್ನು ಕಳೆದುಕೊಳ್ಬೇಡಿ. ನಿಮ್ಮ ಜಾತಕದ ಈ ಒಂದು ಮಹಾಪರಿವರ್ತನೆಯನ್ನು ಸಂಪೂರ್ಣ ಮನಸ್ಸಿನಿಂದ ಆಲಂಗಿಸಿಕೊಳ್ಳುವುದು ಮತ್ತು ಬ್ರಹ್ಮಾಂಡದ ಕೃಪೆಯನ್ನು ನಿರಂತರವಾಗಿ ಕಾಯ್ದುಕೊಳ್ಳಲು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಿ. ಕಷ್ಟಗಳು ಮತ್ತು ಹಿನ್ನಡೆಗಳು ಎಂದಿಗೂ ಶಾಶ್ವತವಲ್ಲ. ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಈ ಬಾಸರ ಅಂದರೆ ಸೂರ್ಯೋದಯವಾಗಲೇಬೇಕು. ನಿಮ್ಮ ಸತ್ಕರ್ಮಗಳನ್ನು ಮುಂದುವರೆಸಿ. ಬ್ರಹ್ಮಾಂಡದ ಈ ಒಂದು ದಿವ್ಯ ಶಕ್ತಿ, ಈ ಒಂದು ಮಹಾದೇವನ ಅನುಗ್ರಹ ನಿಮ್ಮನ್ನು ನಿರಂತರವಾಗಿ ರಕ್ಷಿಸುತ್ತೆ ಹಾಗೂ ನಿಮ್ಮ ಬದುಕಿಗೆ ಸದಾ ಯಾವಾಗಲೂ ಶಾಶ್ವತವಾಗಿ ಈ ಸುಖ ಆಗಿರ್ಬೋದು, ಶಾಂತಿ, ಐಶ್ವರ್ಯ ಮತ್ತು ಕೀರ್ತಿಯನ್ನು ನಿಮಗೆ ಕರುಣಿಸುತ್ತೆ ಅಂತಲೇ ಅನ್ಬಹುದು. ಆದಷ್ಟು ಈ ಮಹಾದೇವನನ್ನು ನಂಬಿಕೆ ಇಡಿ ಮತ್ತು ಪೂಜಿಸಿ. ಆದಷ್ಟು ನೀವು ಜೀವನದಲ್ಲಿ ನಿಮಗೆ ಸಮಯ ಇದ್ದಾಗಲೆಲ್ಲ ಮಹಾದೇವ ಅಂದರೆ ಶಿವನನ್ನ ಕುರಿತು ಧ್ಯಾನವನ್ನು ಒಂದು 5 ನಿಮಿಷನಾದರೂ ಮಾಡಿ. ಓಂ ನಮಃ ಶಿವಾಯ ಎಂಬ ಈ ಒಂದು ಬೀಜ ಮಂತ್ರವನ್ನು ಒಂದು 21 ಬಾರಿಯಾದರೂ ಪಠಿಸಿ. ನಿಮ್ಮ ಜೀವನದಲ್ಲಿ ಎಂತಹದ್ದೇ ಈ ಒಂದು ಕಷ್ಟ ಕಾರ್ಪಣ್ಯಗಳು ಇದ್ರೂ ಅವು ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸು, ಪ್ರಗತಿ ಸದಾ ನಿಮ್ಮದಾಗುತ್ತೆ. ಯಾವಾಗಲೂ ಶಾಶ್ವತವಾಗಿ ಜಯ ನಿಮ್ಮದಾಗುತ್ತೆ. ನೋಡಿದ್ರಲ್ಲ ಏನೆಲ್ಲ ಶುಭ ಫಲಗಳು ಅಂತ. ಆದಷ್ಟು ಜೀವನದಲ್ಲಿ ಈ ಒಂದು ಚಿಕ್ಕ ಈ ಒಂದು ಪರಿಹಾರಗಳನ್ನ ನೀವು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ಲಾಭ ಅನ್ನೋದು ಪಡಿತೀರಾ. ನಿಮ್ಮ ಮನೆಯಲ್ಲೇ ಆಗ್ಲಿ, ಮನಸ್ಸಿನಲ್ಲಿ, ಈ ಮಕ್ಕಳ ವಿಷಯದಲ್ಲೇ ಆಗ್ಲಿ, ಎಲ್ಲಾ ವಿಷಯದಲ್ಲೂ ನಿಮಗೆ ಪ್ರಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.